ಗಾಯ್ಸ್, ಸದ್ಯದ ವಿಶ್ವಕಪ್ನ ಪರಿಸ್ಥಿತಿ ನೋಡ್ತಾ ಇದ್ರೆ ಭಾರತಕ್ಕೆ ಈ ಎರಡೇ ಮಾರ್ಗ ಇದೆ ಈಗ ವಿಶ್ವಕಪ್ನ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಪಡೆಯಲು. ಹಾಗಾದರೆ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಪಡಬೇಕಾದ್ರೆ ಟೀಮ್ ಇಂಡಿಯಾ ಏನೇನು ಮಾಡಬೇಕು? ಒಂದು ಸಣ್ಣ ಮಿಸ್ಟೇಕ್ ಕೂಡ ಟೀಮ್ ಇಂಡಿಯಾವನ್ನು ವಿಶ್ವಕಪ್ನಿಂದ ಹೊರಗಿಡಬಹುದು. ಆದರೆ ಏನೇನು ಮಾಡಬೇಕು, ಯಾವ ರೀತಿ ಮಾಡಿದರೆ ಟೀಮ್ ಇಂಡಿಯಾ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಪಡೆಯಬಹುದು, ಯಾವ ತಂಡಗಳ ಮೇಲೆ ಟೀಮ್ ಇಂಡಿಯಾ ಈಗ ಡಿಪೆಂಡ್ ಆಗಿದೆ, ಎಲ್ಲವನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ರನ್ ರೇಟ್ ಮೇಲಂತೂ ಈಗ ಭಾರತಕ್ಕೆ ವಿಶ್ವಕಪ್ನ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಪಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಈಗ ವೆಸ್ಟ್ ಇಂಡೀಸ್ನ ರನ್ ರೇಟ್ ಈಗ ಫಾರ್ ಬೆಟರ್ ಆಗಿಬಿಟ್ಟಿದೆ. 5.35 ರನ್ ರೇಟ್ ಆಗಿದೆ ವೆಸ್ಟ್ ಇಂಡೀಸ್ ರನ್ ರೇಟ್. ಮತ್ತೆ ಸೌತ್ ಆಫ್ರಿಕಾ ಕೂಡ ಈಗ 3.80 ರನ್ ರೇಟ್ ಆಗಿದೆ. ಪ್ಲಸ್ ಅಲ್ಲಿ ತುಂಬಾ ಪ್ಲಸ್ ಅಲ್ಲಿ ಇದ್ದಾರೆ ವೆಸ್ಟ್ ಇಂಡೀಸ್ ಮತ್ತೆ ಸೌತ್ ಆಫ್ರಿಕಾ. ಆದ್ದರಿಂದ ಭಾರತಕ್ಕೆ ಈಗ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಭಾರತದ ಬಳಿ ಈಗ 2 ಪಂದ್ಯಗಳು ಬಾಕಿ ಇದೆ. ಒಂದು ಜಿಂಬಾಬ್ವೆ ವಿರುದ್ಧ ಮತ್ತೆ ಒಂದು ವೆಸ್ಟ್ ಇಂಡೀಸ್ ವಿರುದ್ಧ. ಸದ್ಯಕ್ಕಂತೂ ವೆಸ್ಟ್ ಇಂಡೀಸ್ ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದೆ. ತುಂಬಾ ಎಕ್ಸಲೆಂಟ್ ಕ್ರಿಕೆಟ್ ಈಗ ವೆಸ್ಟ್ ಇಂಡೀಸ್ ಆಡ್ತಾ ಇದೆ. ನೀವು ನೋಡಿರ್ಬೋದು ಜಿಂಬಾಬ್ವೆ ವಿರುದ್ಧ ವೆಸ್ಟ್ ಇಂಡೀಸ್ ಯಾವ ರೀತಿ ಕ್ರಿಕೆಟ್ ಆಡಿದೆ ಅಂತ. ಯದ್ವಾ ತದ್ವಾ ಜಿಂಬಾಬ್ವೆ ಬೌಲಿಂಗ್ ದಾಳಿಯನ್ನು ಅಕ್ಷರಶಃ ಧೂಳಿಪಟ ಮಾಡಿಬಿಟ್ಟಿದ್ದಾರೆ. ಆದ್ರಿಂದ ಭಾರತಕ್ಕೂ ಈಗ ಒಂದು ತುಂಬಾ ಡೇಂಜರಸ್ ಸಿಚುವೇಶನ್ ಆಗಿಬಿಟ್ಟಿದೆ. ಮೊದಲನೇದಾಗಿ ಈಗ ಟೀಮ್ ಇಂಡಿಯಾ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಎರಡು ಮಾರ್ಗಗಳಿವೆ. ಒಂದು, ಟೀಮ್ ಇಂಡಿಯಾ 2 ಪಂದ್ಯಗಳನ್ನು ಉತ್ತಮ ರನ್ ರೇಟ್ನೊಂದಿಗೆ ಗೆಲ್ಲಬೇಕು. ಮೊದಲು ಟೀಮ್ ಇಂಡಿಯಾಗೆ ಮಾಡು ಇಲ್ವೇ ಮಡಿ 2 ಪಂದ್ಯಗಳು ಕೂಡ ಗೆಲ್ಲೇಬೇಕು. ಒಂದು ಪಂದ್ಯ ಸೋತ್ರೂ ಕೂಡ ಟೀಮ್ ಇಂಡಿಯಾ ಕತೆ ಫಿನಿಶ್. ನಂತರ ಎರಡನೇದಾಗಿ ಈಗ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಮೇಲೂ ಕೂಡ ತುಂಬಾ ಡಿಪೆಂಡ್ ಆಗಿಬಿಟ್ಟಿದೆ. ಸೌತ್ ಆಫ್ರಿಕಾದ 2 ಪಂದ್ಯಗಳು ಬಾಕಿ ಇದೆ. ಒಂದು ವೆಸ್ಟ್ ಇಂಡೀಸ್ ವಿರುದ್ಧ, ಒಂದು ಜಿಂಬಾಬ್ವೆ ವಿರುದ್ಧ. ಈ 2 ಪಂದ್ಯಗಳನ್ನು ಕೂಡ ಸೌತ್ ಆಫ್ರಿಕಾ ಗೆಲ್ಲಬೇಕು. ಸೌತ್ ಆಫ್ರಿಕಾ ನೇರವಾಗಿ ಈ 2 ಪಂದ್ಯಗಳನ್ನು ಗೆದ್ದರೆ ನೇರವಾಗಿ ಟೀಮ್ ಇಂಡಿಯಾ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಪಡೆಯುತ್ತೆ. ಆದ್ರೆ ಸೌತ್ ಆಫ್ರಿಕಾ ಒಂದು ವೇಳೆ ವೆಸ್ಟ್ ಇಂಡೀಸ್ ವಿರುದ್ಧ ಸೌತ್ ಆಫ್ರಿಕಾ ಸೋತ್ರೆ ಮುಂದಿನ ಪಂದ್ಯ ಜಿಂಬಾಬ್ವೆ ವಿರುದ್ಧ ಕೂಡ ಸೌತ್ ಆಫ್ರಿಕಾ ಸೋಲ್ಬೇಕಾಗ್ತದೆ. ಆಗ ಸೌತ್ ಆಫ್ರಿಕಾದ ಪಾಯಿಂಟ್ಸ್ 2 ಇರ್ತದೆ. ಮತ್ತೆ ಭಾರತ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ವಿರುದ್ಧ ಗೆದ್ದು 4 ಪಾಯಿಂಟ್ ಆಗ್ತದೆ. ಮತ್ತೆ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಮತ್ತೆ ಜಿಂಬಾಬ್ವೆ ವಿರುದ್ಧ ಸೋಲುವುದರಿಂದ ಸೌತ್ ಆಫ್ರಿಕಾದ ಪಾಯಿಂಟ್ 2 ಆಗ್ತದೆ ಮತ್ತೆ ಭಾರತದ ಪಾಯಿಂಟ್ 4 ಆಗ್ತದೆ. ಆಗ ಭಾರತ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಈಸಿಯಾಗಿ ಪಡಿಬಹುದು. ಆದರೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬಾ ಟಫ್ ಆಗಿದೆ. ಏಕೆಂದ್ರೆ ವೆಸ್ಟ್ ಇಂಡೀಸ್ ತುಂಬಾ ಸೂಪರ್ ಆಗಿ ಕ್ರಿಕೆಟ್ ಆಡ್ತಾ ಇದೆ ಮತ್ತೆ ಸೌತ್ ಆಫ್ರಿಕಾ ಕೂಡ ಅಷ್ಟೇ ಚೆನ್ನಾಗಿ ಕ್ರಿಕೆಟ್ ಆಡ್ತಾ ಇದೆ. ತುಂಬಾ ಟಫ್ ಸಿಚುವೇಶನ್ ಇದೆ. ಏನ್ ಬೇಕಾದ್ರೂ ಆಗ್ಬಹುದು. ಭಾರತ ವಿಶ್ವಕಪ್ ನಿಂದ ಕೂಡ ಹೊರಗೆ ಹೋಗ್ಬಹುದು. ಸೊ ನಿಮ್ಗೇನ್ ಅನಿಸ್ತದೆ? ಸೌತ್ ಆಫ್ರಿಕಾ ಉಳಿದ 2 ಪಂದ್ಯಗಳನ್ನು ಗೆಲ್ಲಬಹುದು, ವೆಸ್ಟ್ ಇಂಡೀಸ್ ಮತ್ತೆ ಸೌತ್ ಆಫ್ರಿಕಾ ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಪಡೆಯಬಹುದಾ? ನಿಮ್ಮ ಪ್ರಕಾರ ಯಾವ 2 ತಂಡಗಳು ಸೂಪರ್ ಫೋರ್ ಹಂತಕ್ಕೆ ಪ್ರವೇಶ ಪಡೆಯಬಹುದು? ನಮಗೆ ಕಮೆಂಟ್ ಮೂಲಕ ತಿಳಿಸಿ.